ಇಲ್ಲ ಅವರೇ, ಹಾಂ ಸರ್. ಹೇಗಿದೆ ಆರೋಗ್ಯ? ಪರವಾಗಿಲ್ಲ ಸರ್. ಚೆನ್ನಾಗಿದ್ದೀರಾ ಈಗ? ಹಾಂ ಸರ್. ಈ ಹಿಂದೆ ಹಲ್ಲೆ ಮಾಡಿದ್ರು, ಅದರ ವಿಚಾರ ಮಾಡೋದಕ್ಕಾಗಲಿಲ್ಲ. ಯಾಕೆಂತಂದ್ರೆ ಸಹಜವಾಗಿ ಗಂಡ ಹೆಂಡತಿ ಜಗಳ ಅದನ್ನ ಯಾರು ಅಷ್ಟು ದೊಡ್ಡ ರಂಪಾಟ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಅಂತ ಅನ್ಕೊಂಡು ಅದನ್ನ ವಿಚಾರ ಮಾಡೋಕ್ಕಾಗಲಿಲ್ಲ. ಬಟ್ ಈಗ ಒಂದು ನಿಮ್ಮ ಗಂಡ ಬಂದು ಮನೆ ಹತ್ರ ಹಲ್ಲೆ ಮಾಡಿರ್ತಕ್ಕಂಥದ್ದು, ಸೊ ಇದನ್ನ ನಾವು ವಿಚಾರಣೆ ಮಾಡಲೇಬೇಕು, ಏನಾಗಿದೆ ಸತ್ಯಾಸತ್ಯತೆಯನ್ನ ತಿಳ್ಕೊಳ್ಳೇಬೇಕು, ಇದ್ರ ಬಗ್ಗೆ ಮಾತನಾಡಲೇಬೇಕು ಅಂತಾನೆ ಬೆಳಗ್ಗೆ ನಾನು ಸಂಪರ್ಕ ಮಾಡಿದೆ. ನಾನು ಬದಲಿಗೆ ಫೋನ್ ರಿಸೀವ್ ಕೂಡ ಮಾಡಲಿಲ್ಲ ಸಂತೋಷ್ ಅವರು. ಬಹುಶಃ ಆಸ್ಪತ್ರೆಯಲ್ಲೋ ಅಥವಾ ಇನ್ಯಾವುದೋ ಬಿಸಿಯಲ್ಲಿ ಇರ್ತಾರೆ ಅಂತಾನೆ ನಾನು ಅಷ್ಟು ಇದು ಮಾಡಲಿಲ್ಲ, ಒತ್ತಡವನ್ನು ಕೊಡಲಿಲ್ಲ. ಸೊ ಏನಾಯ್ತು ನಿನ್ನೆ ನಿಮ್ಮ ಗೊತ್ತಿರೋ ಹಾಗೆ? ಅದೇ ಸರ್, 8 ಕಾಲ್ ಸರ್ ಕರೆಕ್ಟಾಗಿ 3-4 ಸತಿ ಬೆಲ್ ಮಾಡಿದ್ರು. ಸ್ವಂತವ್ರು ನೋಡ್ಬಿಟ್ಟು ಮಂಜು ಬಂದಿದ್ದಾನೆ, ಯಾವುದೇ ಕಾರಣಕ್ಕೂ ಬಾಕಲ್ ತೆಗಿಬೇಡ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ನಾನು ಬಾಕಲ್ ತೆಗಿಯಕ್ ಹೋಗ್ಲಿಲ್ಲ. ಇನ್ನೇನು ಬಾಕ್ಲ ಹತ್ರ ಹೋದೆ ಸರ್, ಡೋರ್ ಲಾಕ್ ತೆಗಿಯೋಣ ಅಂತ. ಯಾರೋ ನಮ್ಮವ್ರು ಯಾರಾದ್ರು ಗೊತ್ತಿರೋರು ಬಂದಿರ್ತಾರೆ ಅನ್ಕೊಂಡು. ಸಂತವ್ರು ಕಾಲ್ ಮಾಡ್ಬಿಟ್ಟು ಯಾವುದೇ ಕಾರಣಕ್ಕೂ ತೆಗಿಬೇಡ, ಮಂಜು ಬಂದಿದ್ದಾರೆ ಅಂತ ಹೇಳಿದ್ರು ಸರ್. ಆಮೇಲೆ ಅವ್ರು ಹಂಗ್ ನೋಡಿ ಬರೋಷ್ಟೊತ್ತಿಗೆ ಅದೇ ಸರ್ ನೈಟು 8 ಕಾಲ್ ಆಗಿತ್ತು ಸರ್ ಕರೆಕ್ಟಾಗಿ. 8:14, 8:15 ಆಗಿತ್ತು ಟೈಮು. ಬೆಲ್ ಮಾಡಿದ್ರು ಮಂಜೂರು, ನಾನು ತೆಗಿಲಿಲ್ಲ. ಸಂತೋರ್ ಕಾಲ್ ಮಾಡಿ ಹೇಳಿದ್ರು ಮಂಜು ಬಂದಿದ್ದಾನೆ, ಬಾಕಲ್ ತೆಗಿಬೇಡ ಅಂತ ಅಂದ್ಬಿಟ್ಟು. ಸರಿ ಅಂತ ನಾನು ಬಾಕಲ್ ತೆಗಿಲಿಲ್ಲ ಸರ್. ಆಮೇಲೆ ಸಂತೋರ್ ಬಂದ್ರು ಸರ್, ಒಂದ್ 2-3 ನಿಮಿಷಕ್ಕೆಲ್ಲ ಬಂದ್ರು ಸರ್ ಮನೆ ಹತ್ರಗೆ. ಬಂದು ಇದೇನಪ್ಪ ಸೌಂಡ್ ಕೇಳಿಸ್ತಾ ಇದೆ ಅಂತ ನಾನು ಈಚೆಗಡೆ ಓಡೋದೆ ಸರ್. ನಾನು ಅಷ್ಟೊತ್ತಿಗೆ ಸಂತೋರ್ಗೆ ಕಣ್ಣು ಖಾರದ ಪುಡಿ ಹಾಕ್ಬಿಟ್ಟು ಇದ್ರಲ್ಲಿ ಬಿಯರ್ ಬಾಟ್ಲಲ್ಲಿ ಹೊಡೆದು ಬಿಟ್ಟಿದ್ದ ಸರ್. ಚುಚ್ಚುತ್ತಾ ಇದ್ದ, ಹೊಟ್ಟೆಗೆ ಅಂತ ಅಂದ್ಬಿಟ್ಟು ಚುಚ್ಚುತ್ತಾ ಇದ್ದ ಸರ್. ಕೈಯೆಲ್ಲಾನು ಪ್ಯಾಚರ್ ಮಾಡ್ಬಿಟ್ಟಿದ್ದ ಸರ್ ಅವನು. ಕೈಗೆಲ್ಲ ಹೊಡೆದು ಹಿಂದೆಗಡೆ ಬೆನ್ನಿಗೆಲ್ಲ ಇದ್ ಮಾಡಿ ಎಲ್ಲ ಇದ್ ಮಾಡ್ಬಿಟ್ಟಿದ್ದ ಸರ್ ಅವನು. ಆಮೇಲೆ ಸರಿ ಅಂತ ಬಿಡ್ಸಕ್ಕೆ ಅಂತ ಹೋದ್ವಿ. ಆಮೇಲೆ ತಪ್ಪಿಸ್ಕೊಂಡು ನಾನು ಮೆಟ್ಲ ಮೇಲಿಂದ ತಳ್ಬಿಟ್ಟು ತಪ್ಪಿಸ್ಕೊಂಡು ಓಡೋಗ್ಬಿಟ್ಟ ಸರ್ ಅವನು. ನಿಮ್ ಮೇಲೆ ಏನು ಹಲ್ಲೆ ಮಾಡ್ಲಿಲ್ಲ ಅಲ್ಲ? ಇಲ್ಲ ಸರ್, ಸಂತೋರು ತಡೆ ಹಾಕಿದ್ರು ಸರ್ ಅವರು. ನನಗ್ ಬೀಳೋದು ಸಂತೋರ್ಗ್ ಬಿತ್ತು ಸರ್. ಅಂದ್ರೆ ಇಬ್ಬರನ್ನು ಹೊಡಿಬೇಕು ಅಂತಾನೆ ಬಂದಿದ್ರು? ಹೌದೌದು ಹೌದು ಹೌದು ಸರ್. ಹೆಂಗಾದ್ರೂ ಮಾಡಿ ಏನಾದ್ರೂ ಒಂದ್ ಮಾಡ್ಲೇಬೇಕು ಅಂತ ಅವ್ನ್ ತಲೆಯಲ್ಲಿ ಇಟ್ಕೊಂಡ್ ಬಂದಿದ್ದು ಸರ್ ಅವ್ನು. ನಾನ್ ಬಾಕಲ್ ತೆಗ್ದಿದ್ರೆ ನನ್ಗೆ ಮಾಡೋನು ಸರ್ ಅವನು. ಸಂತೋರ್ ಹೇಳಿದ್ರಿಂದ ನಾನು ಬಾಕಲ್ ತೆಗಿಲಿಲ್ಲ. ಏಕಾಏಕಿ ಸಂತು ಬಂದಿದ ತಕ್ಷಣ ಏನಪ್ಪ ಏನಾಯ್ತು ಅಂತ ಕೇಳೋಷ್ಟು ಪೇಷನ್ಸ್ ಕೂಡ ಇಲ್ಲ ಸರ್ ಅವನ್ಗೆ. ಅಷ್ಟು ಬೇಗ ಖಾರದ ಪುಡಿ ಹಾಕ್ಬಿಟ್ಟು ಚುಚ್ಚುತ್ತಾ ಇದ್ದಾನೆ ಸರ್. ಏನಾಯ್ತು ಏನಾಯ್ತು, ಇರು ಒಂದ್ ನಿಮಿಷ, ಏನಾಯ್ತು ಏನಾಯ್ತು, ಯಾಕೆ ಹಿಂಗ್ ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ ಇದೀನಿ ಸರ್ ನಾನು. ಏನು ಬಾಯೇ ಬಿಡ್ಲಿಲ್ಲ ಸರ್ ಅವನು. ಏಕ್ದಮ್ ಹೊಡೆದು ಬಿಟ್ಟು ನನ್ನ ಮೆಟ್ಲು ಒಂದ್ 5-6 ಮೆಟ್ಲಿಂದ ತಳ್ಳು ಬಿಟ್ಟು ಹಂಗೆ ಓಡೋಗ್ಬಿಟ್ಟ ಸರ್ ಅವನು. ಇಟ್ಕೊಳಕ್ ಆಗಿಲ್ಲ ಸರ್ ಅವನ್ನ ನಾವು. ಯಾವ್ದೇ ಕಾರಣಕ್ಕೂ ಇವಳನ್ನ ಸುಮ್ನೆ ಬಿಡ್ಬಾರ್ದು, ಏನಾದ್ರು ಒಂದ್ ಹೆಚ್ಚು ಕಮ್ಮಿ ಮಾಡ್ಲೇಬೇಕು, ನಿಮ್ದಿಯಾಗಂತೂ ಇರಕ್ ಬಿಡ್ಬಾರ್ದು ಇವಳನ್ನ ಅಂತ ಆತರ ಮಾಡಿರ ಸರ್. ಹೋಗ್ಬೇಕಾದ್ರೂ ಕೂಡ ಹೇಳ್ಕೊಂಡು ಹೋದ ಸರ್, ಯಾವ್ದೇ ಕಾರಣಕ್ಕೂ ನಿನ್ನ ಮಾತ್ರ ಸುಮ್ನೆ ಬಿಡಲ್ಲ, ಇನ್ನು ಅವ್ನಿಬ್ಬನು ನಿಮ್ದಿಯಾಗಿ ಇರಕ್ ನಾನ್ ಬಿಡಲ್ಲ ಅಂತ ಹೇಳ್ಬಿಟ್ಟೆ ಓಡೋದ ಸರ್ ಅವನು. ಆಮೇಲೆ ಹಾಸ್ಪಿಟ್ಲ್ಗೆ ಹೋಗಿದ್ದು ಸರ್ ಸಂತೋರೆಲ್ಲಾನು. ಅಲ್ಲ ಅದೇ ಈಗ ಆಸ್ಪತ್ರೆಗೆಲ್ಲ ಹೋಗಿ ಸರಿ ಹೋಗಿದೆ ಒಂದು ರೇಂಜಿಗೆ? ಪರವಾಗಿಲ್ಲ ಸರ್. ಅವ್ರಿಗೆ ನಿನ್ನೆ ನೋವು ಗೊತ್ತಾಗಿಲ್ಲ, ಇವತ್ತು ನೋವು ಗೊತ್ತಾಗ್ತಿದೆ ಸರ್. ಅವ್ರ ಕೈಯೇ ಎತ್ತಕ್ ಆಗ್ತಿಲ್ಲ ಸರ್ ಪಾಪ. ಈಗ ಸಂತೋರ್ ಜೊತೆ ನಿಮ್ಮ ಮಕ್ಕಳು ಕೂಡ 3 ಜನ ಮಕ್ಕಳು ಇಲ್ಲೇ ಇದ್ದಾರೆ ಅಂತ ಕೇಳ್ಪಟ್ಟೆ. ಹೌದು ಸರ್, 4 ದಿನ ಆಯ್ತು ಸರ್ ಇವತ್ತಿಗೆ. ನಮ್ ಮೊನ್ನೆ 15-20 ಜನನ್ ಕರ್ಕೊಂಡ್ ಬಂದಿದ್ದ ಸರ್ ಅವನು. ನಮ್ಮೂರವ್ರೆ, ತಮಿಳವ್ರು, ಅವ್ರನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ನ್ಯಾಯ ಪಂಚಾಯತಿ ಮಾಡಿ ನನ್ ಮಗಳನ್ನ ಕಳ್ಸು ಅಂತಂದ್ರು. ಇಲ್ಲ, ನಾನು ಯಾವ್ದೇ ಕಾರಣಕ್ಕೂ ನನ್ನ ಹೆಣ್ಮಗು ನನ್ ಕಳ್ಸಲ್ಲ ನಿನ್ ಜೊತೆ, ನನ್ಗೆ ಎಷ್ಟು ಚಿತ್ರಹಿಂಸೆ ಕೊಟ್ಟಿದ್ಯಾ, ಯಾವ್ದೇ ಕಾರಣಕ್ಕೂ ನನ್ ಮಗಳ್ ನನ್ ಕಳ್ಸಲ್ಲ. ಸರಿ ಆಯ್ತು, 3 ಜನ ಮಕ್ಕಳು ನೀನೇ ಇಟ್ಕೋ ಅಂತ ಹೇಳಿದ್ರು. ಸರಿ, ಕೋರ್ಟಲ್ಲಿ ಡಿಸೈಡ್ ಆಗೋವರೆಗೂ ನೀನೇ ನೋಡ್ಕೊಬೇಕು ಅಂತ ಅಂದ್ರು. ಸರಿ ಆಯ್ತು, ನಾನು ನೋಡ್ಕೊಂತೀನಿ ನನ್ ಮಕ್ಕಳನ್ನ ಅಂತ ಅಂದ್ಬಿಟ್ಟು ನಾನು ಅವ್ರ ಮುಂದೆ ಎಲ್ಲ ಒಪ್ಕೊಂಡು, ದೊಡ್ಡವ್ರ ಮುಂದೆ ಎಲ್ಲ ಒಪ್ಕೊಂಡು ನಾನು ಕರ್ಕೊಂಡ್ ಬಂದೆ ಸರ್ ಮಕ್ಕಳನ್ನ. ಮತ್ತೆ ನಿನ್ನೆ ಎಲ್ಲ ಮೊನ್ನೆನೂ ಕಾಲ್ ಮಾಡ್ಬಿಟ್ಟು ಒಂಥರ ಮಾತಾಡ್ದ ಸರ್. ನಿನ್ನೆ ಅಲ್ವಾ? ನಿನ್ನೆ ಸಂಜೆ ಸರ್ ಕಾಲ್ ಮಾಡಿ ಒಂಥರ ಮಾತಾಡ್ದ ಸರ್ ಅವನು. ಆಗ್ಲೂ ಕೂಡ ಸಂತೋರ್ಗೆ ಹೇಳ್ದೆ, ಮಾತಾಡ್ಬೇಡ ಸುಮ್ನೆ, ಅವನ ಹತ್ರ ನಮಗ್ ಮಾತಿಲ್ಲ, ಬ್ಲಾಕ್ ಲಿಸ್ಟ್ ಹಾಕಿಡು ಅಂತಂದ್ಬಿಟ್ಟು. ಅವನು ಮತ್ತೆ ಕೆಳಗೆಡ್ದಾಗ ಮಾತಾಡ್ತಾ ಇದ್ದ ಸರ್ ನಿನ್ನೆ ಎಲ್ಲ ಮೊನ್ನೆ ಸಂಜೆ ಕೆಳಗೆಡ್ದಾಗೆಲ್ಲ ಮಾತಾಡ್ತಿದ್ದ ಸರ್ ಅವನು.
ಹ್ಮ್ ಅದಕ್ಕೆ ಸುಮ್ನೆ ಏನಕ್ಕೆ ಮಾತಾಡಿದ್ರೆ ತಾನೇ ಇಷ್ಟೆಲ್ಲ ನಮ್ಗೆ ಮಾತುಗಳು ಬೇಡ, ಅವನ ಜೊತೆ ಮಾತುಕತೆ ಬೇಡ, ಏನಿದ್ರು ಕೋರ್ಟಲ್ಲಿ ನಾವು ಡಿಸೈಡ್ ಮಾಡ್ಕೊಳ್ಳೋಣ, ಹ್ಮ್ ಮಕ್ಳು ತಾನೇ ಕಷ್ಟನೋ ಸುಖನೋ ನಾವು ಸಾಕೊಳ್ಳೋಣ ಬಿಡು ಹ್ಮ್ ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡು ಇದ್ ಮಾಡಿದ್ವಿ ನಾವು. ನಮ್ ಪಾಡಿಗೆ ನಾವ್ ಇದ್ವಿ ಸರ್. ನಾವೇನು ಅವ್ನಿಗೆ ಕಾಲ್ ಮಾಡ್ಲಿಲ್ಲ, ಇಲ್ಲ ಅವ್ನ್ ಸುದ್ದಿಗೆ ಹೋಗಿಲ್ಲ, ಏನು ಹೋಗಿಲ್ಲ ಸರ್. ಮಕ್ಕಳು 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 ಅಂತಿದ್ನಲ್ವಾ, ಸರಿ ಮಕ್ಕಳನ್ನ ಸಾಕೊಳ್ಳೋಣ ಬಿಡು, ಕಷ್ಟನೋ ಸುಖನೋ ನಾನು ಒಂದ್ ಕೆಲ್ಸಕ್ಕೆ ಅಲ್ಲ ಹೋಗ್ಬಿಟ್ಟು ಅಲ್ಲ ನಾನು ಈಗ ಒಂದು ಮಕ್ಳು ಏನಾದ್ರು ಮಕ್ಳು ಅನ್ನೋ ಮಾಡ್ಕೊಂಡು ವ್ಯಕ್ತಿನೂ ಮಕ್ಕಳು ನಿಮ್ಮ ಹತ್ರ ಬಿಟ್ಟು ಹೋಗಿದಾನಲ್ಲ, ಇನ್ ಯಾವ ಗಂಡಂದಾರಿಗೆ ಮಕ್ಳು ಮಕ್ಳು ಅಂತಿದ್ರು ಅಂತ. ಎಲ್ಲ ನೀವೇ ನೋಡಿ ಸರ್, ಗೊತ್ತಾಗುತ್ತಲ್ಲ ಅವ್ನು ಎಂತವನು ಹೆಂಗೆ ಏನು ಅಂತ ಅಂದ್ಬಿಟ್ಟು ನಿಮ್ಗೆ ಗೊತ್ತಾಗ್ತಿದೆ ಅನ್ಸುತ್ತೆ. ಅವನು ಹೆಂಡತಿ ಮಕ್ಳು ಬೇಕು ಅಂದಿದ್ರೆ ಇಷ್ಟೆಲ್ಲ ಮಾಡ್ತಾ ಇರ್ಲಿಲ್ಲ ಸರ್ ಅವನು. ಹ್ಮ್ ಯಾವ ವಿಡಿಯೋದಲ್ಲಿ ಹೇಳ್ತಾ ಇದ್ದಾನೆ ಸರ್, ನನ್ ಮಕ್ಕಳು ನೋಡಕ್ ಹೋದೆ, ನನ್ನ ಮಕ್ಕಳು ನೋಡಕ್ ಹೋದೆ ಅಂತ. ಸರ್ ಆ ಮಕ್ಕಳನ್ನ ಜೋರಾಗಿ ಅಳ್ತಿದ್ದಾರೆ, ಆ ಮಗು ಹೆಂಗಿದೆ ಅಂತ ಕೂಡ ತಿರುಗಿ ಸಹ ನೋಡ್ಲಿಲ್ಲ ಸರ್ ಅವನು. ಅಲ್ಲ ಮಕ್ಕಳು ನೋಡಕ್ ಬಂದಿರೋ ಯಾರು ಬಾಟಲ್ಗಳನ್ನ ಕಾರ್ಪುಡಿಗಳನ್ನ ತೆಗೆದುಕೊಂಡು ಬರಲ್ಲ. ಮಕ್ಕಳು ನೋಡಕ್ ಬರೋರು ಎಲ್ಲರೂ ಹೆಂಗ್ ತರ್ತಾರೆ ಅಂದ್ರೆ ಮಕ್ಕಳಿಗೆ ಇಷ್ಟ ಅಂತ ಯಾವ್ದೋ ಒಂದು ಸ್ವೀಟ್ ಅಥವಾ ಇನ್ನೇನೋ ಏನೋ ಒಂದು ತಿನ್ನೋದಕ್ಕೆ ಏನೋ ತಗೊಂಡ್ ಬರ್ತಾರೆ. ಮತ್ತೆ ಇವ್ರೆ ಕಾಲೇ ಮಾಡ್ಲಿಲ್ಲ ಸರ್ 2 days. ಹಾ 2 days ಮಕ್ಳು ಬಂದಿದ್ದಾದ್ಮೇಲೆ ಕಾಲ್ ಮಾಡ್ಲಿಲ್ಲ ಸರ್ ಅವನು. ಆಮೇಲೆ 3ನೇ ದಿವ್ಸ ಕಾಲ್ ಮಾಡಿದ್ ಸರ್ ಅವನು. ಕಾಲ್ ಮಾಡಿ ಅವಾಗ ಮಾತಾಡಿದ್ದು. ಅದು ಅವಾಗ ನಾವು ಕಾಲ್ ಮಾಡಿದಕ್ಕೆ ಮಾಡಿದ್ದು ಸರ್ ಅವನು. ಮಗು ಅಳ್ತಾ ಇದೆ, ದೊಡ್ಡವನು ನಾನು ಇರಲ್ಲ, ನಂಗೆ ಅಪ್ಪನೇ ಬೇಕು ಅಂತ ತುಂಬಾ ಹಠ ಮಾಡ್ತಿದ್ದ ಅವನು. ಹಂಗಾಗಿ ಸರಿ ಒಂದ್ಸತಿ ಮಾಡ್ಕೊಡೋಣ ನೋಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಟ್ಟಿದ್ದು ಸರ್. ಅವ್ನು 2 days ಕಾಲೇ ಮಾಡ್ಲಿಲ್ಲ ಸರ್. ಅವ್ನ ಮಕ್ಕಳ ಮೇಲೆ ಪ್ರೀತಿ ಇದ್ದಿದ್ರೆ ಅವನು ಕಾಲ್ ಮಾಡ್ದಿರ ಇರ್ತಿದ್ನ ಸರ್ ಅವನು. ಅಲ್ಲ ಆ ಸಂದರ್ಭಕ್ಕೆ ಏನೋ ಒಂದ್ 2 ದಿವಸ ಆಯ್ತು ಅಂತ ಅನ್ಕೊಳ್ಳೋಣ. ಅದು ಈಗ ಆ ಸಂದರ್ಭಕ್ಕೆ ನಿಮ್ಮ ಹತ್ರ ಬಿಟ್ಟು ಹೋಗಿದ್ದೀನಿ ಅನ್ನೋ ಒಂದು ಇದಿರ್ಬಹುದು ಅಥವಾ ಇನ್ನೇನೋ ಆಗಿರ್ಬಹುದು ಅಂತ ಅನ್ಕೋಬಹುದು. ಬಟ್ ಮಕ್ಕಳ ಮೇಲೆ ಪ್ರೀತಿ ಇರೋ ವ್ಯಕ್ತಿ ಮನೆಗೆ ಮಕ್ಕಳು ನೋಡಕ್ ಬರ್ತಿದೀನಿ ಅಂತ ಈಗ ಹೇಳ್ತಿರುವಂತ ವ್ಯಕ್ತಿ ಬಾಟಲ್ ನ ಕಾರ್ಪುಡಿನ ತಗೊಂಡ್ ಹೊಡೆದ್ಬಿಟ್ಟು ಹೋಗಿ ಕೂಡ ಕಾಲ್ ಮಾಡಿದಾನೆ. ನಾನ್ ಜೆಲ್ಲಿ ಮಿಷಿನ್ ಅಲ್ಲೇ ಇದೀನಿ, ಏನ್ ಮಾಡ್ಕೊಂತೀಯ ಮಾಡ್ಕೊ, ನಿನ್ ಕೈಲಿ ಏನಾಗುತ್ತೆ ಅಂತ ಹೇಳಿದಾನೆ ಈ ಮಾತು. ಈ ಮಾತು ಹೇಳಿದಾನೆ, ಏನ್ ಮಾಡ್ಕೊಂತೀಯ ಮಾಡ್ಕೊ, ಜೆಲ್ಲಿ ಮಿಷಿನ್ ಅಲ್ಲೇ ಇದೀನಿ, ಇಲ್ಲಿಗೆ ಬಾ ಅಂತ ಹೇಳಿದಾನೆ ಸರ್. ಇನ್ನೇನ್ ಉದ್ದೇಶ ಇರ್ಬೋದು ಸರ್ ಅವನ್ಗೆ? ಅಲ್ಲ ಇದನ್ನೆಲ್ಲ ನೋಡಿದ್ಮೇಲೆ ಉದ್ದೇಶ ಏನಿದೆ ಅಂತ ಈಗ ಜನರಿಗೆ ಗೊತ್ತಾಗ್ಬಿಟ್ಟಿದೆ ಸರ್. ಈಗ ನಾನು ಫಸ್ಟ್ ಇಂದ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಯಾಕಂದ್ರೆ 11 ವರ್ಷ ಸಂಸಾರ ಮಾಡ್ದವಳು ನಾನು. ಈಗ ಜನ ಏನೋ ಮಾತಾಡ್ತಾರೆ, ಹೆಂಗಿದ್ರು ಮಾತಾಡ್ತಾರೆ ಜನ ಅಲ್ವಾ ಸರ್. ನೋಡಿರೋಳು ನಾನು, ಸಂಸಾರ ಮಾಡಿರೋಳು ನಾನು, ಅವನೇನು ಅಂತ ನನಗ್ ಗೊತ್ತು. ನಾನ್ ಸ್ಟಾರ್ಟಿಂಗ್ ಹೇಳ್ದಾಗ ಯಾರು ನಂಬ್ಲಿಲ್ಲ. ಈಗ ಅವನ ಬಗ್ಗೆ ಅವ್ನು ಎಂತವನು ಏನು ಅಂತ ಅಂದ್ಬಿಟ್ಟು ಜನಕ್ಕೆ ಈಗ ಗೊತ್ತಾಗ್ತಾ ಇದೆ. ಅಲ್ಲ ಜನ ಏನ್ ಗೊತ್ತಾ ಲೀಲಾ ಅವ್ರೆ, ಹೆಂಗಿದ್ರು ಜನ ಏನೋ ಒಂದ್ ಅಂತಾರೆ, ಅದು ಬೇರೆ ವಿಚಾರ. ಒಂದ್ ಚೆನ್ನಾಗಿದ್ರು ಒಂದ್ ಮಾತು ಮಾತಾಡ್ತಾರೆ, ಚೆನ್ನಾಗಿಲ್ಲ ಅಂದ್ರೂ ಒಂದ್ ಮಾತು ಮಾತಾಡ್ತಾರೆ. ನಿಮ್ಮ ವೈಯಕ್ತಿಕ ಬದುಕು ಹೇಗಿರುತ್ತೆ ಅನ್ನೋದು ನಿಮಗೆ ತುಂಬಾ ಇಂಪಾರ್ಟೆಂಟ್. ಜನ ಏನ್ ಮಾತಾಡ್ತಾರೆ ಅನ್ನೋದು ಇಲ್ಲಿ ಮುಖ್ಯ ಆಗೋದಿಲ್ಲ. ಹೌದೌದು. ಸೊ ಇದೆಲ್ಲ ಆದ್ಮೇಲೂ ಕೂಡ ಇಂತ ಒಂದು ಕೀಳು ಮಟ್ಟಕ್ಕೆ ನಿಮ್ಮ ಗಂಡ ಇಳಿತಾರೆ ಅಂತಂದ್ರೆ ಇದು ಯಾವ ಮಟ್ಟಕ್ಕೆ ಅವರು ರಾಕ್ಷಸ ರೂಪ ಇರಬಹುದು ಅಂತ ಪ್ರಶ್ನೆ ಇದೊಂದು. ಸೊ ಈ 11 ವರ್ಷದ ಜೀವನ ಆಗಿಲ್ಲ ಸರ್, ದೇವ್ರ ಪುಣ್ಯ ಸರ್. ಅಲ್ಲ ಅದೊಂದು ಅದೇ ಒಂದು ಇದು ಅಂತ ಹೇಳ್ಬೋದು ನಿಜವಾಗ್ಲು. ಸದ್ಯಕ್ಕೆ ಅವ್ರಿಗೂ ಏನೂ ಆಗಿಲ್ಲ, ನನ್ಗೂ ಆ ಟೈಮಲ್ಲಿ ನಾನು ಏನಾದ್ರು ಅವ್ರಿಗೆ ಕಾಲ್ ಮಾಡಿ ಹೇಳಲಿಲ್ಲ ಅಂದಿದ್ರೆ ನಾನು ಬಾಕಲ್ ತೆಗೆದ್ಬಿಟ್ಟಿದ್ರೆ ನಾನು ಹೆಣಾನೇ ಬೀಳ್ತಿತ್ತು ಸರ್ ನಿಜವಾಗ್ಲು. ಅವನಷ್ಟು ತಲೆಯಲ್ಲಿ ತುಂಬ್ಕೊಂಡ್ ಬಂದಿದ್ದಾನೆ ಸರ್ ಅವನು. ಅವನು ಸಾಯಿಸ್ಲೇಬೇಕು ಅಂತ ಬಂದಿರೋದು ಸರ್ ಅವನು. ಇಲ್ಲ ಅಂದಿದ್ರೆ ಏಂತಕ್ ಸರ್ ಖಾರದ ಪುಡಿ ಮತ್ತೆ ಬಿಯರ್ ಬಾಟ್ಲುಗಳು ಎಲ್ಲ ಏನಕ್ಕೆ ಸರ್ ಎತ್ಕೊಂಡ್ ಬರ್ಬೇಕಿತ್ತು ಹೇಳಿ? ಅವ್ನಿಗೆ ಮಕ್ಕಳು ನೋಡೋ ಉದ್ದೇಶ ಇದ್ದಿದ್ರೆ ಮಕ್ಕಳು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ಬೋದಾಗಿತ್ತಲ್ವಾ ಅವನು? ಇಲ್ಲಿ ಮಕ್ಕಳು ನೋಡೋ ಉದ್ದೇಶ ಏನು ಕಾಣಿಸಲ್ಲ. ಮಕ್ಕಳು ನೋಡೋ ಉದ್ದೇಶ ಇದ್ರೆ ಆ ವ್ಯಕ್ತಿ ಮಾಡ್ತಿರ್ಲಿಲ್ಲ ಸರ್. ಮಕ್ಕಳು ಅಳ್ತಾ ಇದಾರೆ, ಮಕ್ಕಳು ತಿರುಗು ಸಹ ನೋಡಿಲ್ಲ ಅವನು, ಹಂಗೆ ಓಡೋಗಿದ್ದಾನೆ ಸರ್. ನನ್ನ ಮೆಟ್ಲ ಮೇಲೆ ತಳ್ಳಿಬಿಟ್ಟು ನನ್ಗೂ ಕಾಲು ಒಂದ್ ಸ್ವಲ್ಪ ಫ್ರಾಕ್ಚರ್ ಆಗಿದೆ ಸರ್, ಸ್ವಲ್ಪ ನಡಿಯಕ್ ಆಗ್ತಾ ಇಲ್ಲ, ಒಂದ್ ಸ್ವಲ್ಪ ಇದಾಗಿದೆ ಸರ್. ಮೆಟ್ಲ ಮೇಲೆ ತಳ್ಳಿಬಿಟ್ನಲ್ವಾ, ಅದೇನಾಯ್ತು ಕಾಲ್ ಸ್ವಲ್ಪ ಸ್ಲಿಪ್ ಆಗಿದೆ ಸರ್. ಈ 11 ವರ್ಷದಿಂದ ಈ ಮನುಷ್ಯ ಹೆಂಗೆ ನಿಮ್ ಜೊತೆಗೆ ಸರ್? 6 month ಪ್ರೆಗ್ನೆಂಟ್ ಇಂದಾನು ಹಿಂಗೆ ಸರ್. ನನ್ಗೆ ಹೊಡಿಯೋದು ಬಡಿಯೋದು, ಕುಡಿದ್ಬಿಟ್ರೆ ಮೈ ಮೇಲೆ ಜ್ಞಾನ ಇರಲ್ಲ, ಏನ್ ಸಿಕ್ಕಿದ್ರೆ ಅದ್ರಲ್ಲೇ ಹೊಡಿಯೋದು ಎಲ್ಲ ಮಾಡ್ತಿದ್ದ ಸರ್ ಅವನು. ಕುಡಿಯೋ ಅಭ್ಯಾಸ ಬೇರೆ ಇತ್ತಾ? ಹೌದೌದು ಸರ್, ತುಂಬಾ ಕುಡಿತಾ ಇದ್ದ ಸರ್. ಮತ್ತೆ ಡ್ರೈವಿಂಗ್ ಏನೋ ಮಾಡ್ತಾರೆ, ಕ್ಯಾಬ್ ಓಡಿಸ್ತಾರೆ ಅಂತ ಹೇಳ್ತಾ ಇದ್ರು. ಹೌದೌದು ಸರ್, ಫಸ್ಟ್ ಲಾರಿ ಓಡಿಸ್ತಿದ್ದ, ಆಮೇಲೆ ಆಟೋ ತಗೊಂಡ, ಆಮೇಲೆ ಮತ್ತೆ ಲಾರಿ ಇಸ್ಕೊಂಡ, ಮತ್ತೆ ಆಮೇಲೆ ಕಾರ್ ಇಸ್ಕೊಂಡ ಸರ್. ಅಲ್ಲಲ್ಲ ಅಂದ್ರೆ ಡ್ರೈವಿಂಗ್ ಇದೆಲ್ಲ ಕೆಲಸ ಮುಗಿದ ಮೇಲೆ ಕುಡ್ಕೊಂಡ್ ಬರೋರ ಅಥವಾ ಲೈನ್ ಅಲ್ಲೇ ಅಂತಂದ್ರೆ? ಡ್ರೈವಿಂಗ್ ಅಲ್ಲೂ ಕುಡಿಯೋನು ಸರ್. ಲಾರಿ ಮೇಲೆ 24 hours ಕುಡಿತಾನೆ ಇದ್ದ ಸರ್. ಲಾಂಗ್ ಹೋಗ್ತಾ ಇದ್ದಿದ್ದ ಅವಾಗ. 24 hours ಡ್ರಿಂಕ್ಸ್ ಅಲ್ಲೇ ಇರ್ತಿದ್ದ ಅವನು. ಮತ್ತೆ ಈ ಕಾರ್ ಓಡಿಸ್ಬೇಕಾದ್ರೆ ಡ್ಯೂಟಿ ಮುಗಿಸ್ಕೊಂಡು ಡೈಲಿ ಕುಡ್ಕೊಂಡ್ ಬರ್ತಾ ಇದ್ದ ಸರ್. ಓಕೆ.
ಒಟ್ಟು ಅವರಲ್ಲಿರುವಂತ ರಾಕ್ಷಸ ಮುಖಾನ ಮತ್ತೆ ಈಗ ಜನರಿಗೆ ತೋರಿಸಿದ್ರು ಅಂತ ಅನ್ಸುತ್ತೆ. ಹೌದೌದೌದು ಸರ್. ಗೊತ್ತಾಗ್ಬೇಕು ಸರ್ ಅವ್ನು ಎಂತವನು ಅಂತ ಅಂದ್ಬಿಟ್ಟು. ಯಾಕಂದ್ರೆ ಎಲ್ಲಾ ಜನ ನಂದೇ ತಪ್ಪು ಮಕ್ಕಳನ್ನ ಬಿಟ್ಟೋದ್ಲು ಅಂತ ಹೇಳ್ತಿದ್ರು. ಬಟ್ ಮಕ್ಕಳೆಲ್ಲ ನನ್ ಜೊತೆನೆ ಇದಾರೆ. ಕಷ್ಟನೋ ಸುಖನೋ ನನ್ ಮಕ್ಕಳು ನಾನು ಸಾಕ್ತೀನಿ. ನಾನು ಕೆಲ್ಸಕ್ಕೆ ಹೋಗ್ತೀನಿ ಸರ್, ನಾನು ಸಾಕ್ತೀನಿ ನನ್ ಮಕ್ಕಳನ್ನ. ಯಾವ್ದೇ ಕಾರಣಕ್ಕೂ ನನ್ ಮಕ್ಕಳನ್ನ ಅವನ್ನ ನಂಬಿ ನಾನು ಕಳ್ಸಲ್ಲ. ಎಷ್ಟೇ ಆಗ್ಲೂ ಇನ್ನು ನನ್ ಮಕ್ಕಳೇ ನಾನು ಸಾಕ್ತೀನಿ ಸರ್. ನನ್ ಮಕ್ಕಳನ್ನ ಬಿಡಲ್ಲ. ಆದ್ರೆ ಅವ್ನಿಗೇನು ಕಾನೂನು ರೀತಿಯಲ್ಲಿ ಏನಾಗ್ಬೇಕೋ ಶಿಕ್ಷೆ ಅದಾಗ್ಲೇಬೇಕು ಸರ್. ಅವನು ಬುದ್ಧಿ ಕಲ್ತ್ಕೋಬೇಕು ಸರ್. ಇನ್ನೊಂದ್ಸತಿ ಯಾರಿಗೂ ಈ ತರ ಮಾಡಬಾರ್ದು ಅವನು. ಅವ್ನ್ ಕಾನೂನು ರೀತಿಯಲ್ಲಿ ಏನಾಗ್ಬೇಕು ಅದಾಗ್ಲೇಬೇಕು ಸರ್. ಅಲ್ಲ, ಒಂದು ಹಂತಕ್ಕೆ ಸೂಕ್ಷ್ಮವಾಗಿ ಇದು ಮುಗ್ದೋಗ್ಬಿಟ್ಟಿತ್ತು. ಯಾಕಂತಂದ್ರೆ ಮಕ್ಕಳು ನಿಮ್ಮ ಹತ್ರ ಬಂದಿದ್ರು, ದೊಡ್ಡವರೇನೋ ಹೇಳಿರೋ ಮಾತಿಗೆ ನೀವು ಬೆಲೆ ಕೊಟ್ಟಿದ್ರಿ. ಕೋರ್ಟ್ ಅಲ್ಲಿ ಡಿಸೈಡ್ ಮಾಡ್ಕೊಳ್ಳೋಣ ಬಿಡು. ಅವನು ಹೇಳಿದ ಸರ್ ಅವತ್ತು, ಇನ್ನೇನು ನಾನು ಅವ್ರ ಸುದ್ದಿಗೆ ಹೋಗಲ್ಲ, ಅವ್ರಿಗೆ ಫೋನು ಮಾಡಲ್ಲ, ಏನು ಮಾಡಲ್ಲ, ನಾನು ಅವ್ರ ಸುದ್ದಿಗೆ ಹೋಗೋದಿಲ್ಲ. ಮಕ್ಕಳು ನೋಡ್ಬೇಕು ಅಂದ್ರೆ ಸ್ಕೂಲ್ ಹತ್ರ ಬಂದು ನೋಡ್ಕೊಂಡು ಹೋಗ್ತೀನಿ ನಾನು. ಯಾವ್ದೇ ಕಾರಣಕ್ಕೂ ಅವ್ರಿಗೆ ಫೋನು ಮಾಡೋದಿಲ್ಲ, ಅವ್ರ ಮನೆ ಹತ್ರನು ಹೋಗಲ್ಲ ಅಂತೆಲ್ಲ ಒಪ್ಕೊಂಡ್ ಬಂದಿದ್ದ ಸರ್ ಅವನು. ಮತ್ತೆ ಏನಕ್ಕೆ ಈ ತರ ಮನ್ಸು ಚೇಂಜ್ ಮಾಡ್ದ ಅಂತ ನನಗೆ ಗೊತ್ತಿಲ್ಲ ಸರ್ ನನ್ಗೆ. ನಾನು ಈಚೆ ಸಹ ಓಡಾಡ್ತಾ ಇರ್ಲಿಲ್ಲ ಸರ್ ನಾನು. ಭಯಪಡಿಸಿ ಹೋದಾಗ ತುಂಬಾ ಭಯ ಇತ್ತು ಸರ್ ನನ್ಗೆ. ಇವನು ನಾನು ಏನಾದ್ರು ಅಕಸ್ಮಾತ್ ಒಂಟಿಯಾಗಿ ಓಡಾಡ್ತೀನಿ, ಅಕಸ್ಮಾತ್ ಯಾರಾದ್ರೂ ನೋಡಿ ಏನಾದ್ರು ಬಂದು ಮಾಡ್ದ ಅನ್ನೋದು ತುಂಬಾ ಭಯ ಇತ್ತು ಸರ್ ನನ್ಗೆ. ಮಾಡ್ತಾನೆ ಅನ್ನೋದು ಅದು ನಿನ್ನೆ ಕನ್ಫರ್ಮ್ ಆಗಿದೆ ಸರ್ ನನ್ಗೆ. ಈಗ ಅರೆಸ್ಟ್ ಮಾಡಿದ್ರ ಹಾಗಾದ್ರೆ ಮಂಜುನಾ? ಸರ್ ಅರೆಸ್ಟ್ ಮಾಡಿದ್ದಾರೆ ಸರ್. ಅದೇ ಒಂದು ಏನೋ ಕೆಲವೊಂದು ಕಾರಲ್ಲಿ ಕೂತ್ಕೊಂಡು ಏನೋ ವಿಡಿಯೋ ಮಾಡಿದ ಕರ್ಕೊಂಡು ಹೋಗಿದ್ದಾರೆ ಸರ್. ಸ್ಟೇಷನ್ ಅಲ್ಲಿ ಇದ್ದಾರೆ ಸರ್. ಸ್ಟೇಷನ್ ಅಲ್ಲೇ ಇದ್ದಾರಾ? ಓಕೆ. ಈಗ ನಿಮ್ಮ ಆರೋಗ್ಯದಲ್ಲಿ ಸದ್ಯಕ್ಕೆ ಒಂದು ರೇಂಜಿಗೆ ಚೆನ್ನಾಗಿದೆ, ಸಮಸ್ಯೆ ಅಂತ ದೊಡ್ಡ ಸಮಸ್ಯೆ ಏನಿಲ್ಲ ಅಲ್ಲ? ಸಂತೋರ್ಗಾಗಿರ್ಬೋದು, ನಿಮ್ಗಾಗಿರ್ಬೋದು. ಸರ್ ಈಗ ಸಂತೋರ್ಗೂ ನಿಮ್ಗೂ ಆರೋಗ್ಯದಲ್ಲಿ ಸದ್ಯಕ್ಕೆ ಒಂದು ರೇಂಜ್ಗೆ ಚೆನ್ನಾಗಿದೆ, ದೊಡ್ಡ ಸಮಸ್ಯೆ ಏನಿಲ್ಲ. ಅಷ್ಟೇನು ಆಗಿಲ್ಲ ಸರ್, ಅವ್ರಿಗೆ ಜಾಸ್ತಿ ಆಗಿದೆ ಸರ್. ಅವರು ನನ್ನನ್ನು ತಡಿಯಕ್ಕೆ ಅಂತ ಇದ್ ಮಾಡಿದ್ರಲ್ವಾ, ಅವನೇನ್ ಮಾಡ್ಬಿಟ್ಟಿದ್ದಾನೆ, ಸಂತು ಮೇಲೆ ಅಟ್ಯಾಕ್ ಮಾಡಿದ್ದಾನೆ ಸರ್. ನನ್ನನ್ನೇನು ಇದ್ ಮಾಡಕ್ಕೆ ಸಂತು ಅವ್ರು ಬಿಡ್ಲಿಲ್ಲ ಸರ್ ನನ್ನ. ನಿಂಗೇನಾದ್ರು ಮಾಡ್ಬಿಡ್ತಾನೆ ಅಂತ ಅವ್ರು ತುಂಬಾ ಭಯ ಬಿದ್ದೋಗ್ಬಿಟ್ರು. ನನ್ನನ್ನು ಇದ್ ಮಾಡಕ್ ಹೋಗಿ ಅವರು ಇದಾದ್ರು ಸರ್. ಓಕೆ. ಈಗ ಸಂತೋರು ಮತ್ತೆ ನಿಮ್ಮ ಮಕ್ಕಳು ಎಲ್ಲರೂ ಒಡನಾಟ ಚೆನ್ನಾಗಿದೆ ಒಂದ್ ರೇಂಜ್ಗೆ? ಚೆನ್ನಾಗಿದೆ ಸರ್. ಹೌದು ಸರ್, ಚೆನ್ನಾಗಿದೆ. ಅವರೇ ನೆನ್ನೆ ತುಂಬಾ ಅಳ್ತಾ ಇದ್ರು ಸರ್. ಅಂಕಲ್ ಏನಾಯ್ತು ಅಂಕಲ್ ಅಂತ ಅಂದ್ಬಿಟ್ಟು ಮಕ್ಕಳು ತುಂಬಾ ಅಳ್ತಾ ಇದ್ರು ಸರ್. ಅವ್ರಿಗೂ ಅವ್ರಪ್ಪ ಈ ತರ ಅಂತ ಅಂದ್ಬಿಟ್ಟು ನೋಡಿ ತುಂಬಾ ಹರ್ಟ್ ಆಗ್ಬಿಟ್ಟಿದೆ ಸರ್ ಮಕ್ಕಳಿಗೆ. ಸಹಜವಾಗಿ ಯಾರ್ಯಾದ್ರೂ ಕೂಡ ನೋಡಕ್ ಆಗ್ತಿಲ್ಲ ಸರ್ ಮಕ್ಕಳನ್ನ ಪಾಪ. ತುಂಬಾ ಭಯ ಬಿದ್ದೋಗ್ಬಿಟ್ಟಿದ್ದಾರೆ. ಈಗ ಸಂತೋರು ನಿಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ತಮ್ಮ ಮಕ್ಕಳ ರೀತಿಯಲ್ಲಿ? ನೋಡ್ಕೊಂತಿದ್ದಾರೆ ಸರ್. ಹೆಂಗೋ ನಮ್ಮ ಮಕ್ಕಳನ್ನು ಹಂಗೆ ನೋಡ್ಕೊಂತಿದ್ದಾರೆ ಸರ್. ಓಕೆ. ಅವ್ರದ್ದು ಒಂದು ಮುಂಚೆ ಒಂದು ಏನೋ ಮಗು ಇತ್ತು ಅಂತ ಕೇಳ್ಪಟ್ಟಿದ್ದು, ಆ ಮಗು ಜೊತೆಲೇ ಇದೆ ಸರ್. ಇಲ್ಲ ನಿಮ್ ಜೊತೆಗೆ ಹೊಂದ್ಕೊಂಡು ಆರಾಮಾಗಿದ್ದಾರೆ ಸರ್. ಮಕ್ಕಳದೇನ್ ತೊಂದ್ರೆ ಇಲ್ಲ. ಅಡ್ಜಸ್ಟ್ ಆಗಿದ್ದಾರೆ. ಅಭ್ಯಾಸ ಆಗಿದೆ. ಎಲ್ಲ ಚೆನ್ನಾಗಿದ್ದಾರೆ ಸರ್ ಮಕ್ಕಳೆಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಅಲ್ಲೂ ಇದ್ದಾರೆ. ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ ಸರ್. ಆಟ ಆಡ್ಕೊಂಡು ಆರಾಮಾಗಿದ್ದಾರೆ ಸರ್. ಮಕ್ಕಳದೇನ್ ತೊಂದ್ರೆ ಇಲ್ಲ. ಓಕೆ. ಆ ಥರ ಏನಾದರೂ ನಿಮ್ಮ ಹತ್ರ ಸಮಸ್ಯೆಗಳಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಸದಾ ನಾವು ನಿಮ್ಮ ಜೊತೆಗೆ ಇರ್ತೀವಿ. ಅನ್ನೋದಕ್ಕಿಂತ ನ್ಯಾಯದ ಪರವಾಗಿ ಇರ್ತೀವಿ. ಸೊ ತಪ್ಪು ಅದು ನೀವೇ ಮಾಡಿದ್ರು ಅಷ್ಟೇ, ಇನ್ನೊಬ್ರು ಮಾಡಿದ್ರು ಅಷ್ಟೇ, ಅವ್ರ ವಿರುದ್ಧವಾಗಿ ಗುಡುಕ್ತೀವಿ. ಸೊ ನೀವ್ ಯಾವುದೇ ಕಾರಣಕ್ಕೂ ತಪ್ಪು ಮಾಡೋದಕ್ಕೆ ಹೋಗ್ಬೇಡಿ. ಕಾನೂನನ್ನ ಕೈಗೆ ತೆಗೆದುಕೊಳ್ಳೋದಕ್ಕೆ ಹೋಗ್ಬೇಡಿ. ಕಾನೂನು ರೀತಿಯಲ್ಲಿ ಏನು ಹೋರಾಟ ಮಾಡ್ಬೇಕು, ಕಾನೂನು ರೀತಿಯಲ್ಲಿ ಯಾವ ರೀತಿಯಾಗಿ ಹೋಗ್ಬೇಕು ಆ ರೀತಿಯಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ಮಾಡ್ತಿರೋದು ಸರ್. ನಾವು ಅವ್ನಿಗೇನು ಒಂದೇಟು ಹೊಡೆದಿಲ್ಲ ಸರ್. ನಾವು ಸಿಸಿ ಕ್ಯಾಮ್ರಾನೇ ಇದೆ ಮನೆ ಹತ್ರ. ಬಟ್ ಅದು ಕತ್ಲಲ್ಲಿ ಕಾಣಿಸ್ತಾ ಇಲ್ವಂತೆ ಸರ್ ಸರಿಯಾಗಿ. ಅದಕ್ಕೆ ಓನರ್ ಆತರ ಹೇಳಿದ್ರು, ಸರಿಯಾಗಿ ಕಾಣಿಸ್ತಿಲ್ಲ ಅಂತ ಅಂದ್ರು. ನಾವ್ ಒಂದೇ ಏಟು ಹೊಡೆದಿಲ್ಲ ಸರ್ ಅವನು. ನಾವು ಒಂದ್ ಏಟು ಅವ್ನ ಮೈ ಮೇಲೆ ನಾವು ಮುಟ್ಟಿಲ್ಲ ಸರ್. ಎಲ್ಲಿ ಸರ್ ನಮ್ಮನ್ನೇ ಹೊಡಿತಾ ಇದ್ದ. ಭಯ ಆಗುತ್ತೆ ಸರ್. ನಮ್ಗೂ ಹೊಡಿಯಕ್ಕೂ ಅಲ್ಲಿ ನಮ್ಗೆ ನಾವು ಸದ್ಯ ಅವನಿಂದ ಸೇಫ್ ಆದ್ರೆ ಸಾಕು ಅಂತ ಇದ್ ಮಾಡ್ತಿದ್ವಿ ಸರ್ ನಾವು. ನಾವ್ ಇನ್ನೆಲ್ಲಿಂದ ಹೊಡಿಯೋಣ ಸರ್ ಅವ್ನಿಗೆ ನಾವು. ಅವನೇ ಹೋಗಿ ಮೆಟ್ಲ ಹತ್ರ ಗೋಡೆಗೆ ಹೊಡ್ಕೊಂಡಿದ್ದ ಅವನೇ ಸರ್, ನನ್ನನ್ನು ತಳ್ಳಿಬಿಟ್ಟು. ಮತ್ ನೋಡಿದ್ರೆ ಎಷ್ಟು ಎಲ್ಲ ಅವರೇ ಹೊಡೆದ್ರು ಹಂಗೆ ಹಿಂಗೆ ಅಂತ. ಅದೇ ಒಂದು 7 ಜನನೋ 6 ಜನನೋ ಕರ್ಕೊಂಡ್ ಬಂದಿದ್ರು, ನಾನು ಹೊಡೆದ್ರು ಅನ್ನೋ ರೀತಿಯಲ್ಲಿ ಅವರು ವಿಡಿಯೋಗಳನ್ನ ಮಾಡಿ ಶೇರ್ ಮಾಡಿದ್ರು. ಒಂದ್ 2-3 ಇದ್ರು ಸರ್. ಅವ್ರೇನು ಮಾಡ್ಲಿಲ್ಲ ಸರ್. ಸೈಲೆಂಟ್ ಆಗಿ ನಿಂತಿದ್ರು ಸರ್ ಅವರು.
ನಾನೇ ಸರ್ ಹೋಗಿದ್ದು, ಹ್ಮ್. ನಾನೇ ಹೋಗಿ ಏನ್ ಮಾಡ್ತಾ ಇದ್ಯಾ ಬಿಡು ಅಂತ ಅಂದ್ಬಿಟ್ಟು ಬಿಡ್ತಾ ಇದ್ದಿದ್ದು ನಾನೇ ಸರ್. ಅಲ್ಲಿ ಸಂತೂರ್ ಫ್ರೆಂಡ್ಸ್ ಆಗ್ಲಿ ಯಾರಾಗ್ಲಿ ಯಾರು ಮುಂದಕ್ಕೆ ಬರ್ಲಿಲ್ಲ ಸರ್, ನಿಂತ್ಕೊಂಡೇ ಇದ್ದವರು. ಅಲ್ಲ ಅವ್ರಿಗೂ ಸಹಜವಾಗಿ ಭಯ ಆಗಿರುತ್ತೆ ಆ ಸಂದರ್ಭದಲ್ಲಿ, ನಮ್ಮ ಮೇಲೆ ಎಲ್ಲಿ ಅಲ್ಲೇ ಮಾಡ್ಬಿಡ್ತಾರೇನೋ ಅಂತ. ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಲೀಲಾ ಅವರ ಮಾತನ್ನು ನೀವು ಬಹುಶಃ ಕೇಳಿಸ್ಕೊಂಡ್ರಿ ಅಂತೀನಿ. ಯಾಕೆ ಏನೇನೆಲ್ಲ ಆಯಿತು ಎಲ್ಲವನ್ನು ಕೂಡ ಅವರೇ ಹೇಳ್ತಾ ಇದ್ದಾರೆ. ಆ ಒಂದು ಸಂದರ್ಭದಲ್ಲಿ ಏನೆಲ್ಲ ನಡೀತು ಕೂಡ ಅವರೇ ಸವಿವರವಾಗಿ ಹೇಳ್ತಾ ಇದ್ದಾರೆ. ಸೊ ಇದನ್ನೆಲ್ಲವನ್ನು ಕೂಡ ಗಮನಿಸಿದ ಮೇಲೆ ನಿಮ್ಗೇನು ಅನಿಸುತ್ತೆ ಇವರ ಒಂದು ಜೋಡಿಯ ಬಗ್ಗೆ, ಅಥವಾ ಆ ಮಂಜು ಮಾಡಿರೋದ್ರ ಬಗ್ಗೆ ಸರಿನಾ ತಪ್ಪಾ? ಸೊ ಕಾನೂನು ರೀತಿಯಲ್ಲಿ ಇದು ತಪ್ಪು, ಬಟ್ ಕೆಲವೊಬ್ಬರ ಅಭಿಪ್ರಾಯಗಳು ಇದನ್ನೇ ಸರಿ ಅನ್ನೋರು ಕೂಡ ಇರ್ತಾರೆ. ಸೊ ಆ ಕುರಿತಾಗಿ ಇದು ಸರಿ ತಪ್ಪ ನಿಮ್ಮ ಪ್ರಕಾರ ಏನಿದು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಅದೇ ರೀತಿಯಾಗಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸೊ ತಪ್ಪದೆ ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ಅನಿಸಿಕೆ ಏನೆಂಬುದನ್ನು ಕಮೆಂಟ್ ಮಾಡಿ. ಎಲ್ಲವೂ ಕೂಡ ನೀವು ಈಗ ಲೀಲಾ ಅವ್ರು ಮಾತನಾಡಿರ್ತಕ್ಕಂಥ ಆಡಿಯೋದಲ್ಲಿ ಕೇಳ್ಕೊಂಡು ಬಂದಿದ್ದೀರಾ. ಆ ಕಾರಣದಿಂದಾಗಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.